ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಮಂಗಳವಾರ ವಿಶೇಷ ಹನುಮಂತನ ರಂಗೋಲಿ ಅಲಂಕರಿಸೀನಿ. ನಿಮ್ಮೆಲ್ಲರಿಗೂ ಕೂಡ ಹಾಕಿ ತೋರಿಸೋಣ ಅಂತ ಹೇಳಿ ವಿಡಿಯೋ ಹಾಕ್ತಾಯಿನಿ. ಶನಿವಾರ ಮಂಗಳವಾರ ವಿಶೇಷ ಈ ರಂಗೋಲಿ ಬಿಡಿಸಬಹುದು. ರಂಗೋಲಿ ಅಲಂಕಾರ ಹನುಮಂತ ದೇವರು ಬಾಲದಿಂದ ಸಿಂಹಾಸನ ಮಾಡಿ ಬೆಟ್ಟ ರೂಪದಲ್ಲಿ ದೇವರು ಅಲಂಕಾರ ಕಾಣಿಸ್ತದ. ಬೆಟ್ಟದಂಥ ಕಷ್ಟನ ಕೂಡ ಒಂದೇ ಕ್ಷಣದಲ್ಲಿ ತೆಗೆದುಹಾಕುವ ಶಕ್ತಿ ಹನುಮಾನ್ ಚಾಲೀಸ ಮತ್ತು ಹನುಮಂತ ದೇವರ ಪೂಜೆಗಳಿಗೆ ಶಕ್ತಿ ಇರ್ತದೆ ಅಂಥೇಳಿ ಅಂತಾರಲ್ಲ. ಅದಕ್ಕೆ ಹೆಚ್ಚಿಗೆ ಬೆಟ್ಟ ರಂಗೋಲಿ ಮತ್ತು ಹನುಮಂತನ ರಂಗೋಲಿ ಆದಷ್ಟುವರೆಗೆ ಇವೇ ರಂಗೋಲಿಗಳು ಹೆಚ್ಚು ಹಾಕ್ತೀನಿ. ಚಾನಲ್ನ ಚೆಕ್ ಮಾಡಿರಿ. ಹನುಮಂತ ದೇವರ ರಂಗೋಲಿಗಳು ಭಾಳನೇ ಹಾಕಿ ತೋರಿಸ್ತೀನಿ. ಇವತ್ತು ಬಾಲದಿಂದ ಬೆಟ್ಟ ಸಿಂಹಾಸನ ಮಾಡಿಕೊಂಡು ದೇವರು ಕೂತು ಆಕಾರದಲ್ಲಿ ರಂಗೋಲಿ ಅಲಂಕಾರ ಇರ್ತದೆ. ಒಂದು 5 ನಿಮಿಷದಲ್ಲಿ ರಂಗೋಲಿ ಹಾಕ್ಬೋದು. ಸಿಂಪಲ್ ಆಗಿ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿನ ಫಾಲೋ ಆಗಿ ಹಾಕಲಿಕ್ಕೆ ಕೂಡ ಪ್ರಯತ್ನ ಮಾಡಿರಿ. ಆಲ್ರೆಡಿ ಎಲ್ಲರಿಗೆ ಬಂದಿರ್ಬೋದು ರಂಗೋಲಿ, ಆಗಲಿ ಸ್ವಲ್ಪ ಅಲಂಕಾರಗಳು ಮಾತ್ರ ಬೇರೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ರಂಗೋಲಿನ ಫಾಲೋ ಆಗಿರಿ. ಇದೇ ರಂಗೋಲಿನ ಸಣ್ಣದಾಗಿ ಕೂಡ ಹಾಕಿ ತೋರಿಸ್ತೀನಿ, ಅದನ್ನು ಕೂಡ ಹಾಕಿ ತೋರಿಸ್ತೀನಿ. ಅದು ಕೂಡ ರಂಗೋಲಿ ವಿಡಿಯೋ ಹಾಕ್ತೀನಿ. ದೇವ್ರ ಮನೆ ಕಟ್ಟ ಮೇಲೆ ಸ್ವಲ್ಪ ಜಾಗ ಇರ್ತದಲ್ಲ, ಇಂಥ ರಂಗೋಲಿಗಳು ಹಾಕಲಿಕ್ಕೆ ಅಲ್ಲಿ ದೇವ್ರ ಕಟ್ಟ ಮೇಲೆ ಜಾಗ ಸರಿ ಹೋಗಲ್ಲಲ್ಲ. ಅದಕ್ಕೆ ಸಣ್ಣ ಪದ್ಮದಿಂದ ಕೂಡ ಬೆಟ್ಟ ರೂಪ ನಿಂತ ಸಿಂಹಾಸನ ಮಾಡಿದ ರಂಗೋಲಿ ಕೂಡ ಹಾಕಿ ತೋರಿಸ್ತೀನಿ. ಇದು ಮಣಿ ಮೇಲೆ ಪದ್ಮದಿಂದ ಹನುಮಂತನ ರಂಗೋಲಿ ಅಲಂಕಾರ, ಬೆಟ್ಟ ಸಿಂಹಾಸನ ರಂಗೋಲಿ ಅಲಂಕಾರ ಹಾಕಿನಿ. ಒಂದು ವೇಳೆ ಇಷ್ಟ ಅನಿಸಿದರೆ ಈ ರಂಗೋಲಿನ ಹಾಕ್ರಿ. ಇವತ್ತು ಇದೇ ರಂಗೋಲಿ ಅಲಂಕರಿಸೀನಿ. ರಂಗೋಲಿ ಅಲಂಕಾರಗಳು ಇಷ್ಟ ಅನಿಸಿದರೆ ಮಾತ್ರ ನಿಮ್ಮೆಲ್ಲರಿಗೆ ವಿಡಿಯೋ ಹಾಕಿ ತೋರಿಸ್ತೀನಿ. ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ಹಾಕ್ತೀನಿ. ನಿತ್ಯ ಇವೇ ರಂಗೋಲಿಗಳು ಅಲಂಕಾರಗಳು ಹಾಕ್ತೀನಿ. ಒಂದು ವೇಳೆ ವಿಶೇಷ ಅನಿಸಿ ರಂಗೋಲಿ ಇಷ್ಟ ಅನಿಸಿದರೆ ನೀವೆಲ್ಲರೂ ಕೂಡ ಆ ರಂಗೋಲಿನ ಹಾಕ್ತೀರಿ ಅಂಥೇಳಿ ವಿಡಿಯೋ ಹಾಕ್ತೀನಿ. ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿನ ಫಾಲೋ ಆಗಿರಿ. ಈಗ ಪದ್ಮದಿಂದ ಹನುಮಂತನ ರಂಗೋಲಿ ಅಲಂಕರಿಸ್ತಾ ಇದ್ದೀನಿ. ಸಣ್ಣ ಪದ್ಮದಿಂದ ಹನುಮಂತನ ಮುಖಚಿತ್ರ ಮತ್ತು ಸಿಂಹಾಸನ ರೂಪ ಬರುವಂಗ ಬಾಲದಿಂದ ಸಿಂಹಾಸನ ರೂಪ ಹಾಕಿನಿ. ರಂಗೋಲಿ ಅಲಂಕಾರ ನೋಡ್ರಿ. ಈಗ ಈ ರಂಗೋಲಿ ಹಾಕುವಾಗ ಹನುಮಾನ್ ಚಾಲೀಸ ಓದಿಕೊಂಡಿನಿ. ನಿಮಗೆ ಇಷ್ಟ ಅನಿಸಿದರೆ ಬೇರೆ ಸ್ತೋತ್ರಗಳು ಹನುಮಂತ ದೇವರು ಭಾಳನೇ ಅವೆಲ್ಲ ಕೂಡ ಪಾರಾಯಣ ಮಾಡ್ಕೊಬಂದು ಆಗಲೇ ಹನುಮಾನ್ ಚಾಲೀಸ ಎಲ್ಲರಿಗೆ ನೋಟಿಡಲ್ಲ. ಇದು ಒಂದೇ ಈಸಿಯಾಗಿ ಎಲ್ಲರೂ ಓದಿಕೊಬಂದಲ್ಲ, ಇದು ಮಾತ್ರನೇ ಓದಿಕೊಂಡಿನಿ. ಈ ರಂಗೋಲಿ ಹಾಕುವಾಗ ಪ್ರಾಕ್ಟೀಸ್ ಕೂಡ ಏನೂ ಅವಸರ ಇಲ್ಲ. ಈಸಿಯಾಗಿ ಪದ್ಮ ಬರೆದು ಹನುಮಂತನ ರಂಗೋಲಿ ಅಲಂಕರಿಸಬಹುದು. ಒಂದೇ 5 ನಿಮಿಷದಲ್ಲಿ ಈ ರಂಗೋಲಿನ ಈಸಿಯಾಗಿ ಹಾಕಬಹುದು. ಶ್ರದ್ಧೆಯಿಂದ ಹಾಕುವ ಪದ್ಮ ಆದ್ರೂ ದೇವರು ಕಾಣಿಸ್ತಾನೆ. ದೈವಿಕ ರೂಪ ಬರಬೇಕು ಅಂದರೆ ಇಷ್ಟೇ. ರಂಗೋಲಿ ಹಾಕುವಾಗ ಭಕ್ತಿಯಿಂದ ಹಾಕಿದರೆ ಪ್ರತಿಯೊಂದು ರಂಗೋಲಿ ಸಣ್ಣ ಪದ್ಮ ಹಾಕಿದರೆ ಕೂಡ ಅದರಲ್ಲಿ ದೇವರು ಕಾಣಿಸ್ತಾನೆ. ಈಗ ನಿಜವಾಗ್ಲೂ ರಂಗೋಲಿ ಎಲ್ಲ ಆಗಿಂದ ಅಲಂಕಾರ ಎಲ್ಲ ಆಗಿಂದ ನೋಡ್ರಿ, ದೇವರೇ ಸಿಂಹಾಸನ ಮಾಡಿಕೊಂಡು ಕೂತಾನ ಅನ್ನೋಂಗ ರಂಗೋಲಿ ಕಾಣಿಸ್ತದ. ನೀವೆಲ್ಲರೂ ಕಾಮೆಂಟ್ ಹಾಕ್ತೀರಿ ಅಂಥೇಳಿ ಅಂದ್ಕೊತಾಯಿನಿ. ರಂಗೋಲಿ ಅಲಂಕಾರ 5 ನಿಮಿಷದಲ್ಲಿ ಸಿಂಪಲಾಗಿ ಪದ್ಮದಿಂದ ಹನುಮಂತನ ರಂಗೋಲಿ ನೀವೆಲ್ಲರೂ ಕೂಡ ಬಿಡಿಸಬಹುದು. 24 ಕೇಶವನಾಮ ಹೂವದಿಂದ ವೆಂಕಟರಮಣ ದೇವರು ರಂಗೋಲಿ ಕೂಡ ಅಲಂಕಾರ ತೋರಿಸ್ಕೊಡ್ತೀನಿ, ಪ್ರಯತ್ನ ಮಾಡ್ತಾಯಿನಿ. ಒಂದು ವೇಳೆ ರಂಗೋಲಿ ಅಲಂಕಾರ ಅನುಕೂಲ ಆದರೆ ಮಾತ್ರ ವಿಡಿಯೋನ ಹಾಕ್ತೀನಿ. ರಂಗೋಲಿ ಭಾಳ ಚಲೋ ಬಂದದ, ಅದನ್ನು ಕೂಡ ವಿಡಿಯೋ ಹಾಕಿ ತೋರಿಸ್ತೀನಿ. ರಂಗೋಲಿ ಇಷ್ಟ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ಹಾಕಲಿಕ್ಕೆ ಕೂಡ ಪ್ರಯತ್ನ ಮಾಡಿರಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿ ಬಳಿರೇ ಹನುಮಂತ. ಅಟ್ಟುವ ಖಳರೆದೆ ಮೆಟ್ಟಿ ತುಳಿಯುತ್ತಲಿ ಕುಟ್ಟಿ ಚಂಡಾಡಿದ ದಿಟ್ಟ ನಿನವುದೋ ರಾಮರಪ್ಪಣೆಯಿಂದ.
ಶರಧಿಯ ದಾಟಿ ಆ ಮಹಾಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದೆ ಈ ಮಹಿಯೊಳು ನಿನಗಾರೈ ಸಾಟಿ. ದೂರದಿಂದ ಸುರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿದ ಮುಖಿಯನು ಕಂಡು ಮಾತಾಡಿ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ. ಪ್ರೇಮದಿ ಜಾನಕಿ ಕುರುಹನು ಕೊಡಲಾಗ ಆ ಮಹಾವನದೊಳು ಫಲವನು ಬೇಡಿ. ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಹೊಯ್ದು. ಟಣ್ಣ ಟಣ್ಣನೆ ಹಾರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನು ಮುರಿದ್ಯೋ. ಶೃಂಗಾರವನದೋಳು ಇದ್ದ ರಕ್ಕಸರ ಅಂಗವನಳಿಸಿದೆ ಅತಿರಣ ಶೂರ. ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯ ಬಂದರ ಕಸರ. ದೂರು ಪೇಳಿದರೆಲ್ಲ ರಾವಣನೊಡನೆ ಚಿರುತ ಕರೆಸಿದ ಇಂದ್ರಜಿತುವನೆ. ಚೋರ ಕಪಿಯನಿ ಹಿಡಿದು ತರೆನುತ ಶೂರರ ಕಳುಹಿದ ನಿಜ ಸುತನೊಡನೆ. ಪಿಡಿದನು ಇಂದ್ರಜಿತೋ ಕಡುಕೋಪದಿಂದ ಹೆಡೆಮೂರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ಗುಡುಗುಡು ಗುಟ್ಟುತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದ್ದೆಡೆಗೆ. ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ ಮಾತಾಡಿಸಿದನು. ಗಂಡು ಮಾಡದೆ ಬಿಡೆ ನೋಡು ಕಪಿಯನೆ ಗಂಡು ಗಲಿಯು ದುರಿಸಿ ನೋಡಿದನು. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೋಡಗನೆ. ನೆಲೆಯಾವುದೇಳೋ ನಿನ್ನೊಡೆಯನ್ ಹೆಸರನ್ನೇ. ಬಲವಂತ ರಾಮರ ಬಂಟ ಬಂದಿಹೆನು ಹಲವು ಮತ್ಯಾಕೋ ಹನುಮನು ನಾನೇ. ಬಡ ರಾವಣನೇ ನಿನ್ನ ಬಡಿದು ಹಾಕುವೆನು. ಒಡೆಯನಪ್ಪಣೆ ಇಲ್ಲ ಎಂದು ತಾಳಿದೆನು. ಹುಡಿಯೇಳಿಸುವೆನು ಖೋಳರ ಕಸನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ. ನಿನ್ನಂಥ